ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಇವತ್ತೊಂದು ಘಟನೆ ನಡೆದಿದೆ. ಒಬ್ಬ ಮಹಿಳೆ ತನ್ನ ವಿಕೃತ ಮನಸ್ಸಿನಿಂದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಹೊರಟೋಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಂಥ ಘಟನೆಗಳು ನಡೀತು ಅಂತಂದರೆ ಸಾಮಾನ್ಯವಾಗಿ ಸ್ಥಳೀಯರು ರೊಚ್ಚಿಗೆ ಹೇಳ್ತಾರೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಹಿಂದೂ ಪರ ಸಂಘಟನೆಯವರೆಲ್ಲರೂ ಕೂಡ ರೊಚ್ಚಿಗೆದ್ದು ಆ ಮಹಿಳೆಯನ್ನು ಬಂಧಿಸಬೇಕು ಅಂತಕ್ಕಂಥ ಆಗ್ರಹದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ, ಆರೋಪಿ ಮಹಿಳೆಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವಾಗ ಹಾಸನದ ಗುಡ್ಡೇನಹಳ್ಳಿ ಬಳಿ ಮಹಿಳೆಯನ್ನು ವಶಕ್ಕೆ ಪಡೆಯಲಾಗಿದೆ. 8 ಟೀಮ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಬಾಣಾವರ PSI ಸುರೇಶ್, ಶೋಭಾ ನೇತೃತ್ವದ ತಂಡ ವಶಕ್ಕೆ ಪಡೆದಿದೆ. ಅವ್ರನ್ನ ಬಂಧಿಸಲಿಲ್ಲ ಅಂತಂದರೆ ನಾಳೆ ಬೇಲೂರು ಬಂದ್ಗೂ ಕೂಡ ಕರೆ ಕೊಟ್ಟಿದ್ರು. ಇವತ್ತಿನ ಸಾಯಂಕಾಲದ ಒಳಗಡೆ ಬಂಧಿಸಬೇಕು ಅಂತ SP ಕೂಡ ಮಾತನಾಡಿದ್ರು. ಪಾಪ ನಾವು ಇವತ್ತು ಏನೇ ಆದರೂ ಸ್ವಲ್ಪ ಸಮಯ ಕೊಡಿ, ನಾವು ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ. ಕೊನೆಗೂ ಕೂಡ ಆ ಮಹಿಳೆಯನ್ನು ವಶಕ್ಕೆ ಪಡೆಯಲಾಗಿದೆ. ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ನಡೆದಂತಹ ದುರ್ಘಟನೆ. ಇದರಿಂದ ಹಿಂದೂ ಕಾರ್ಯಕರ್ತರೆಲ್ಲ ಸಿಡಿದೆದ್ದು ದೇವಸ್ಥಾನದ ಮುಂದೆ ಪ್ರತಿಭಟನೆ ಮಾಡಿದ್ರು. ಆ ಕಿಡಿಗೇಡಿ ಮಹಿಳೆಯನ್ನು ಬಂಧಿಸ್ತಾ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ರು.